नमो नमो प्रभुवाक्यमनादित मनोवचनैकाधार प्रभु मनोवचनैकाधार ज्योतिरज्योति उज्ज्वल हृदि कंदर ज्योतिरज्योति उज्ज्वल हृदि कंदर तुमि तव भंजनहार प्रभु तुमि तव भंजनहार धिधि लंग रंग भंग बाजे अंग संग मृदंग धिधि लंग रंग भंग बाजे अंग संग मृदंग गायचे छंद भक्त वृंद आरती तुम्हार गायचे छंद भक्त वृंद आरती तुम्हार जय जय आरती तुम्हार हर हर आरती तुम्हार शिव शिव आरती तुम्हार खंडन भव बंधन जगवंदन वंदे तुम्हार जय श्री गुरु महाराज जी की जय। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै श्री गुरवे नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्री गुरवे नमः। अखण्डमण्डलाकारं व्याप्तं येन चराचरम् तत्पदं दर्शितं येन तस्मै श्री गुरवे नमः। अनेकजन्म सम्प्राप्त कर्मबन्ध विदायिने आत्मज्ञानप्रदानेन तस्मै श्री गुरवे नमः। मन्नाथ श्री जगन्नाथ मद्गुरु श्री जगद्गुरु ममात्मा सर्वभूतात्मा तस्मै श्री गुरवे नमः। ब्रह्मानन्दं परमसुखदं केवलं ज्ञानमूर्तिं ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वधी साक्षिभूतम् एकं नित्यं विमलमचलं सर्वधी साक्षिभूतम् भावातीतं
तं सद्गुरुं तं नमामि सद्गुरुं तं नमामि सद्गुरुं तं नमामि सद्गुरुं तं नमामि ಎಡಗೈ ಮೇಲೆ ಬಲಗೈ ಇಟ್ಕೊಂಡು ಕೂತ್ಕೊಳ್ಳಿ. ಬೆನ್ನು ನೇರವಾಗಿರಲಿ. ಮನಸ್ಸನ್ನು ನಮ್ಮ ಕಣ್ಣುಗಳ ಮುಂದೆ ತಂದುಕೊಳ್ಳೋಣ. ಮನಸ್ಸು ಪ್ರಶಾಂತವಾಗಿರಲಿ. ಮನಸ್ಸಿಗೆ ಯಾವ ಗೊಂದಲವೂ ಬೇಡ. ಮನಸ್ಸು ಶಾಂತವಾಗಿರಲಿ. ನಮ್ಮ ಕಣ್ಮುಂದೆ ಭಗವಾನ್ ಶ್ರೀರಾಮಕೃಷ್ಣರ ದಿವ್ಯ ಮೂರ್ತಿಯನ್ನು ಭಾವಿಸೋಣ. ಶ್ರೀರಾಮಕೃಷ್ಣರು ಬೇರೇನು ಕಾಣಿಸ್ತಿಲ್ಲ. ಶ್ರೀರಾಮಕೃಷ್ಣರ ಆ ದಿವ್ಯ ಮೂರ್ತಿ ಮಾತ್ರ ಕಾಣಿಸ್ತಿದೆ. ಆ ದಿವ್ಯ ಮೂರ್ತಿ ಹಾಗೆ ನಾವು ನೋಡ್ತಿದ್ದಂಗೆ ಜ್ಯೋತಿ ರೂಪ, ಜ್ಯೋತಿಯಾಗಿ ಪರಿವರ್ತನೆಯಾಗಿದೆ. ಆ ಜ್ಯೋತಿ ರೂಪನೇ ನೋಡ್ತಿರೋಣ. ಆ ಒಂದು ಜ್ಯೋತಿ ರೂಪವನ್ನೇ ನೋಡ್ತಾ ಅದು ಇಡೀ ನಮ್ಮ ದೇಹವನ್ನು ಆವರಿಸ್ತಾ ಇದೆ ಅಂತ ಭಾವಿಸೋಣ. ಆ ದಿವ್ಯ ಜ್ಯೋತಿಯು, ಭಗವಾನ್ ಶ್ರೀರಾಮಕೃಷ್ಣರ ದಿವ್ಯ ಜ್ಯೋತಿಯು ನಮ್ಮ ಇಡೀ ದೇಹವನ್ನು ಆವರಿಸ್ತಾ ಇದೆ. ಎಲ್ಲೆಲ್ಲಿ ನಮ್ಮ ದೇಹದಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ ನಾವು ಏನೇನು ಒಂದು ಪಾಪಕರ್ಮಗಳನ್ನು ಮಾಡಿದ್ದರೆ ನಾವು ಅದನ್ನೆಲ್ಲ ಆ ದಿವ್ಯ ಆ ಜ್ಯೋತಿಯು ಅದನ್ನೆಲ್ಲ ನಿರ್ನಾಮ ಮಾಡ್ತಿದೆ ಅಂತ ಭಾವಿಸೋಣ. ಶ್ರೀರಾಮಕೃಷ್ಣರ ದಿವ್ಯ ಜ್ಯೋತಿ ನಮ್ಮ ಇಡೀ ದೇಹವನ್ನು ಆವರಿಸಿದೆ. ಆ ಜ್ಯೋತಿ ನಮ್ಮ ದೇಹದಲ್ಲೆಲ್ಲ ಸಂಚರಿಸ್ತಾ ಇದೆ ಅಂತ ಭಾವಿಸೋಣ. ಇಡೀ ವಿಶ್ವದಲ್ಲೆಲ್ಲ ಸಂಚರಿಸ್ತಾ ಇದೆ. ಎಲ್ಲ ಕಡೆ ಇಡೀ ವಿಶ್ವ ಶ್ರೀರಾಮಕೃಷ್ಣ ದಿವ್ಯ ಜ್ಯೋತಿರ್ಮಯವಾಗಿದೆ ಅಂತ ಭಾವಿಸ್ತಾ ಆ ದಿವ್ಯ ಜ್ಯೋತಿ ಆ ಒಂದು ಎಲ್ಲೆಲ್ಲಿ ಪಸರಿಸ್ತಾ ಇದೆಯೋ ಹಾಗೆಯೇ ಶ್ರೀರಾಮಕೃಷ್ಣನ ನಾಮವನ್ನು ನಾವು ಹೇಳ್ತಾ ಇರೋಣ. ಅದು ಎಲ್ಲ ಕಡೆನೂ ಪಸರಿಸ್ತಾ ಇದೆ ಅಂತ ಭಾವಿಸೋಣ. ನಮ್ಮ ಇಡೀ ದೇಹವನ್ನು ಆವರಿಸ್ತಾ ಇದೆ ಅಂತ ಭಾವಿಸೋಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಓಂ ನಮೋ ಭಗವತೆ ರಾಮಕೃಷ್ಣಾಯ.
ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಆ ದಿವ್ಯ ನಾಮದಿಂದ ನಮ್ಮ ಮನಸ್ಸು, ಶರೀರ ಎಲ್ಲವೂ ಪವಿತ್ರವಾಗಿದೆ ಅಂತ ಭಾವಿಸೋಣ. ನಾವೆಲ್ಲರೂ ಪವಿತ್ರ ಆತ್ಮ, ನಾವ್ಯಾರೂ ಪಾಪಿಗಳಲ್ಲ. ಆ ಭಗವಂತನ ಸ್ಮರಣೆ ಮಾಡ್ತಿರೋ, ಆ ದಿವ್ಯತ್ರಯರ ಸ್ಮರಣೆ ಮಾಡ್ತಿರೋ ನಾವೆಲ್ಲರೂ ಕೂಡ ಪವಿತ್ರ ಆತ್ಮರು. ಸ್ವಾಮಿ ವಿವೇಕಾನಂದರು ಹೇಳೋ ಹಾಗೆ ಪ್ರತಿಯೊಬ್ಬನೂ ಪವಿತ್ರ ಆತ್ಮ. ಆದರೆ ಪವಿತ್ರವಾಗಬೇಕು ಅಂತಂದರೆ ನಿರಂತರ ಭಗವಂತನ ಸ್ಮರಣೆ ನಾವು ಮಾಡ್ತಾ ಇರಬೇಕು. ಶ್ರೀರಾಮಕೃಷ್ಣರ ಆ ದಿವ್ಯ ಮೂರ್ತಿಯನ್ನು, ಆ ಒಂದು ಜ್ಯೋತಿರ್ಮಯವಾದ ಮೂರ್ತಿಯನ್ನು ಭಾವಿಸ್ತಾ 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 ನಿಧಾನಕ್ಕೆ ಕಣ್ಣುಗಳನ್ನ ತೆಗೆಯೋಣ. ಇವತ್ತಿನ ನೀತಿಕತೆ, ಇವತ್ತು ನಮ್ಮ ಸುರಭಿ ಇಲ್ಲಿಗೆ ನೀತಿಕತೆ ಹೇಳಕ್ಕೆ ಬಂದಿದ್ದಾಳೆ. ಸಾಮಾನ್ಯವಾಗಿ ಅಗಸ್ತ್ಯ ಇದ್ದಂಗೆ ಇದ್ಲವಳು ಮಕ್ಕಳ ಸಂಘಕ್ಕೆ ಸೇರಿದಾಗ, ಪುಟ್ಟ ಹುಡುಗಿ. ಇವತ್ತು ಈಗ ಎಷ್ಟನೇ ಕ್ಲಾಸು? 6th ಸ್ಟ್ಯಾಂಡರ್ಡಲ್ಲಿದ್ದಾಳೆ. ಯಾವ ನೀತಿಕತೆ ಹೇಳ್ತಾಳೆ ಅಂತ ನೋಡೋಣ. ಆಮೇಲೆ ನೀತಿಕತೆ ಹೇಳಿದ್ಮೇಲೆ ಅವಳದ್ದು ಇವತ್ತು ಡಮ್ ಚಾರೆಟ್ಸಲ್ಲಿ ಒಂದು ಆ್ಯಕ್ಷನ್ ಮಾಡಿ ತೋರಿಸ್ತಾಳೆ. ಅದು ಯಾವುದು ಅಂತ ನೋಡೋಣ. ಜಯರಾಮ್ ಕೃಷ್ಣ. ನನ್ನ ಹೆಸರು ಸುರಭಿ. ನನ್ನ VMS ನಂಬರ್ 478. ನಾನು ಇವತ್ತು ಹೇಳುತ್ತಿರುವ ಕಥೆ ಯಾರು ನಿಜವಾದ ಭಕ್ತ. ಪಾಂಡವರು ವನವಾಸದಲ್ಲಿದ್ದಾಗ ದಿನವೂ ಬೇಗ ಎದ್ದು ಪ್ರಾರ್ಥನೆ ಮಾಡುತ್ತಿದ್ದರು. ಇದು ಅವರ ದಿನಾಚರಣೆ ಆಗಿತ್ತು. ಆದರೆ ಭೀಮ ಮಾತ್ರ ಬೇಗ ಏಳುತ್ತಿರಲಿಲ್ಲ, ಅವರ ಜೊತೆ ಪ್ರಾರ್ಥನೆ ಮಾಡುತ್ತಿರಲಿಲ್ಲ. ಒಂದು ದಿನ ಪಾಂಡವರು ಕೃಷ್ಣನನ್ನು ಊಟಕ್ಕೆ ಕರೆಯೋಣ ಅಂತ ಯೋಚಿಸಿದರು. ಕರೆಯಲು ನಕುಲನನ್ನು ಕಳಿಸಿದಾಗ ನಕುಲ ಕೃಷ್ಣನನ್ನು ಭೇಟಿಯಾಗ್ಬಿಟ್ಟು ಬಂದ್ಬಿಟ್ಟು ಹೇಳ್ದ, ಕೃಷ್ಣನಿಗೆ ಬೇರೆ ಕೆಲಸ ಇರುವುದರಿಂದ ಅವನು ಬರಲಾರ ಅಂತ ಹೇಳ್ದ. ಆಗ ಅರ್ಜುನನಿಗೆ ಸ್ವಲ್ಪ ಅಹಂಕಾರವಿತ್ತು. ಪಾಂಡವರಲ್ಲಿ ಎಲ್ಲರಿಗಿಂತ ಅರ್ಜುನನೇ ಪ್ರೀತಿ ಮಾಡ್ತಾನೆ ಕೃಷ್ಣ. ಅದಕ್ಕೆ ಅವನ ಸಹೋದರರಿಗೆ ಹೇಳ್ದ, ಸಹೋದರರೇ, ನಕುಲ ಹೋಗಿ ಕರೆದ್ರೆ ಅವನು ಬರೋಕ್ಕಾಗಲ್ಲ, ಆದರೆ ನಾನು ಹೋಗಿ ಕರೆದ್ರೆ ಬರ್ತಾನೆ ಅವನು, ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಹೊರಟ. ಸ್ವಲ್ಪ ಹೊತ್ತಾದಮೇಲೆ ಬಂದ್ಬಿಟ್ಟು ಸಪ್ಪೆ ಮೋರಿಯಲ್ಲಿ ಬಂದು ಅದೇ ಕಾರಣವನ್ನು ನೀಡಿ ನನ್ನ ಆಹ್ವಾನವನ್ನು ಮನ್ನಿಸಲಿಲ್ಲ ಅಂತ ಹೇಳ್ದ. ಅದಕ್ಕೆ ಎಲ್ಲರೂ ದುಃಖವಾಗಿದ್ದರು. ಕೃಷ್ಣ ಮನೆಗೆ ಊಟ ಮಾಡೋಕ್ಕೆ ಬರೋಕ್ಕಾಗಲ್ಲ ಅಂತ ಎಲ್ಲರೂ ಆಗಿದ್ದರು. ಮಾರನೇ ದಿನ ಭೀಮ ತಡವಾಗಿಯೇ ಎದ್ದ. ಅವನು ಎದ್ದು ಸುತ್ತ ನೋಡಿದಾಗ ಎಲ್ಲರೂ ಸಪ್ಪೆ ಮೋರಿಯಲ್ಲಿ ಕೂತಿದ್ರು. ಏನಾಯಿತು, ನೀವೆಲ್ಲ ಯಾಕೆ ಹಿಂಗಿದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳಿದ್ರು, 2 ಸಲ ಹೋದ್ರು ಕರಿಯಕ್ಕೆ ಹೋಗಿದ್ವಿ, ಆದ್ರೂ ಬರಲಿಲ್ಲ ಅವನು, ಇವಾಗ ಏನು ಮಾಡೋಣ ಅಂತ ಎಲ್ಲರೂ ದುಃಖವಾಗಿದ್ದರು.
ಅದಕ್ಕೆ ಭೀಮ ನಕ್ಬಿಟ್ಟು ಅಷ್ಟೇ ತಾನೇ, ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ದ. ಅದಕ್ಕೆ ಪಾಂಡವರು ನಕ್ಬಿಟ್ರು. ಅದಕ್ಕೆ ಅರ್ಜುನ ಹೇಳ್ದ, ನಾನೇ ಹೋಗಿ ಕರಿಯಕ್ಕೆ ಹೋಗಿದ್ದೆ, ಅವನು ಬರಲಿಲ್ಲ, ನೀನು ಕರಿಯಕ್ಕೆ ಹೋದರೆ ಅವ್ನು ಬರ್ತಾನೆ ಅಂತ ನೀನು ಹೆಂಗೆ ನಂಬ್ತೀಯ ಅಂತ ಹಾಸ್ಯ ರೂಪದಲ್ಲಿ ಹೇಳ್ದ. ಆದರೆ ಭೀಮ ಅದರ ಬಗ್ಗೆ ಚಿಂತಿಸದೆ ದ್ರೌಪದಿಗೆ ಊಟಕ್ಕೆ ತಯಾರ ಮಾಡಲು ಹೇಳಿ ಹೊರಟ. ಅವನು ಒಂದು ಮೈದಾನದಲ್ಲಿ ಹೋಗಿ ನಿಂತು ಅವನ ಗದೆಯನ್ನು ತಲೆಯ ಮೇಲೆ ಬೀಳ ಥರ ಮೇಲಕ್ಕೆಸ್ದ. ಮೇಲಕ್ಕೆ ಹೋಗುವಂತೆಯೇ ಕೂಗಿದ, ಕೃಷ್ಣ, ನೀನಿವಾಗ ನನ್ನ ಬಂದು ಕಾಪಾಡಲಿಲ್ಲ ಅಂದರೆ ಆ ಗದೆ ನನ್ನ ತಲೆಯ ಮೇಲೆ ಬೀಳಲಿ ಎಂದು ಹೇಳಿ ಶಾಂತವಾಗಿ ನಿಂತಿದ್ದ. ಆವಾಗ ಕೃಷ್ಣ ಪ್ರತ್ಯಕ್ಷನಾದ. ಈ ಥರ ಭಕ್ತವನ್ನು ಅವನು ಹೆಂಗೆ ಬಿಡ್ತಾನೆ? ಆ ಗದೆ ಭೀಮನ ತಲೆಯ ಮೇಲೆ ಬೀಳೋ ಅಷ್ಟರಲ್ಲಿ ಆ ಗದೆಯನ್ನು ಹೋಗಿ ಕೃಷ್ಣ ಹಿಡ್ಕೊತಾನೆ. ಹಿಡ್ಕೊಂಡಾಗ ಖುಷಿ ಪಡ್ತಾನೆ. ಇಬ್ಬರು ಮನೆಗೆ ವಾಪಸ್ ಬಂದಾಗ ಪಾಂಡವರಿಗೆ ಖುಷಿ ಆಗತ್ತೆ. ಆಗ ಅರ್ಜುನನಿಗೆ ನಾಚಿಕೆ ಆಗತ್ತೆ. ಅವನು ಅನ್ಕೋತಾನೆ, ಆಹಾ, ಭೀಮ ಅವನ ಭಕ್ತಿಯನ್ನು ಯಾವತ್ತೂ ತೋರಿಸಿಲ್ಲ, ಆದರೆ ಅವನು ನಿಜವಾದ ಭಕ್ತಿಯನ್ನು ಹೊಂದಿದ್ದಾನೆ ಮತ್ತು ಭಗವಂತ ಆ ಥರ ಭಕ್ತಿಯನ್ನು ಪ್ರೀತಿಸುತ್ತಾನೆ. ಈ ಕಥೆಯ ನೀತಿ ಏನೆಂದರೆ, ನಿಜವಾದ ಭಕ್ತರನ್ನು ಭಗವಂತ ರಕ್ಷಿಸುತ್ತಾನೆ, ಅಹಂಕಾರ ಪಡಬಾರದು. ಜಯರಾಮ್ ಕೃಷ್ಣ. ಜಯರಾಮ್ ಕೃಷ್ಣ ಸರ್ವಿ ಮಹಾಭಾರತದ ಒಂದು ಇನ್ಸಿಡೆಂಟ್ನ ತಗೊಂಡು ಉತ್ತಮವಾದಂಥ ನೀತಿ ಇರುವಂಥದ್ದು ಹೇಳಿದೆ. ನಿಜವಾಗ್ಲೂ ಭಗವಂತ ನಿಷ್ಕಾಮ ಮತ್ತು ನಿರಹಂಕಾರ ಪ್ರೀತಿಗೆ ಒಲಿತಾನೆ ಅನ್ನೋದು. ಇದು ಸಾಮಾನ್ಯವಾಗಿ ಮಹಾಭಾರತದ ನಾವು ಕತೆ ನೋಡ್ತಾ ಇದ್ದಾಗ ಅರ್ಜುನಂದು ಈ ಥರದ್ದು ತುಂಬ ಇನ್ಸಿಡೆಂಟ್ಗಳಿದೆ. ಅದು ಶ್ರೀಕೃಷ್ಣನೇ ಅರ್ಜುನನ ಹಂಗೆ ಮಾಡಿಸಿರ್ತಾನೆ. ಯಾಕೆಂದರೆ ನಮ್ಮ ಲೋಕಕ್ಕೆ ಶಿಕ್ಷಣ ಕೊಡಬೇಕಲ್ಲ, ಅಲ್ಲ ಅರ್ಜುನನ ತಪ್ಪಲ್ಲ, ಅದು ಶ್ರೀಕೃಷ್ಣ ಅರ್ಜುನನ್ನ ಆ ರೀತಿ ಮಾಡೋಂಗೆ ಮಾಡಿರ್ತಾನೆ. ಇಲ್ಲಿ ಶ್ರೀರಾಮಕೃಷ್ಣ ಲೀಲೆ ನಾವು ನೋಡ್ತಾ ಇದ್ದಾಗ ಈ ಥರ ಇನ್ಸಿಡೆಂಟ್ಗಳು ತುಂಬ ಬರುತ್ತೆ. ಶ್ರೀರಾಮಕೃಷ್ಣರೇ ಆ ಲೀಲೆನೆಲ್ಲ ಕ್ರಿಯೇಟ್ ಮಾಡಿಬಿಟ್ಟು ನಮ್ಮಂಥವ್ರಿಗೆ ಅದರಿಂದ ಪಾಠ ಕಲಿಸ್ಬೇಕು, ಅದರಿಂದ ಒಂದು ಬೋಧನೆ ನೀಡಬೇಕು ಅಂತ. ಹಾಗೆ ಆ ಉತ್ತಮವಾದಂಥ ಅಹಂಕಾರ ಯಾವತ್ತೂ ಪಡಬಾರ್ದು, ಯಾರೇ ಆಗಿರಲಿ. ಆದರೆ ಶ್ರೀರಾಮಕೃಷ್ಣರು ಒಂದು ಹೇಳ್ತಾರೆ, ಭಕ್ತಿ ಅಹಂ ಇಟ್ಕೋ, ನಾನು ಭಗವಂತನ ಭಕ್ತ, ಆ ಥರ ಅಹಂ, ನಾನೇ ಭಗವಂತನ ಭಕ್ತ ಅಂತಲ್ಲ, ನಾನು ಆ ಭಗವಂತನ ಭಕ್ತ, ನನಗಿನ್ನೆಲ್ಲಿ ಪಾಪ, ನಾನು ಭಗವಂತನ ಭಕ್ತ, ಆ ಅಹಂ ಇಟ್ಕೊಳ್ಳಿ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಹಾಗೆ ಇಲ್ಲಿ ಅರ್ಜುನಂದು ಹಾಗಲ್ಲ, ಒಂದು ಬೇರೆ ಥರನೇ ತೋರಿಸಿದ್ದಾರೆ ಇಲ್ಲಿ. ಸೊ ಅಂಥ ಒಂದು ಉತ್ತಮವಾದಂಥ ನೀತಿ ಇರುವಂತಂದರೆ ನಿರಹಂಕಾರ ಭಕ್ತಿಗೆ ಭಗವಂತ ಒಲಿತಾನೆ ಅನ್ನೋ ಒಂದು ಅಂಶ ಇರುವಂಥ ಕಥೆನ ಸುರಭಿ ನಮ್ಮೊಂದಿಗೆ ಹಂಚಿಕೊಂಡಿದ್ದಾಳೆ. ಮಕ್ಕಳ ಸಂಘದ ಪರವಾಗಿ ಸುರಭಿಗೆ ಧನ್ಯವಾದ ಹೇಳೋಣ. ತುಂಬ ಸುಂದರವಾಗಿ ಅವಳನ್ನು ಎನಾಕ್ಟ್ ಮಾಡಿ ತೋರಿಸಿದ್ದಾಳೆ. ಆಲ್ಮೋಸ್ಟ್ ಎಲ್ರಿಗೂ ಇದು ಅರ್ಥ ಆಗೋಗ್ಬಿಟ್ಟಿರುತ್ತೆ. ಅವಳು ಕತೆ ಹೇಳಿದ್ದಕ್ಕೂ ಅವಳು ಆ್ಯಕ್ಷನ್ ಮಾಡಿ ತೋರಿಸಿದ್ದಕ್ಕೂ ಎಲ್ಲನೂ ಚೆನ್ನಾಗೇ ಇದು ಮಾಡಿದ್ದಾಳೆ. ಭರತನಾಟ್ಯ ಕಲಿತಿದ್ಯಾ ಅನಿಸುತ್ತೆ, ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ವೆರಿ ಗುಡ್. ಎಲ್ಲರೂ ಕೂಡ ಇವತ್ತಿನ ಈ ಒಂದು ಡಂಪ್ಚರರ್ಸ್ಗೆ ಆನ್ಸರ್ಸ್ನ ಗೊತ್ತಲ್ಲ ನಿಮಗೆ, ಆ್ಯಸ್ ಯೂಶುವಲ್ ರಶ್ಮಿ ಮೇಡಮ್ ಅವರ ನಂಬರ್ಗೆ ಬೇಗ ಕಳಿಸ್ಬಿಡಿ, ಆಯಿತಾ? ನೀವೆಲ್ಲ ಆನ್ಸರ್ ಮಾಡ್ದಂಗೂ ಸುರಭಿಗೆ ಅಷ್ಟು ಪಾಯಿಂಟ್ ಸಿಗತ್ತೆ. ಸೊ ಒಳ್ಳೆ ಆ್ಯಕ್ಷನ್ ಮಾಡಿದ್ದಾರೆ. ಎಲ್ಲರೂ ಒಂದು ಸತಿ ಕ್ಲಾಪ್ ಹಾಕ್ಬಿಡೋಣ ಅಲ್ವಾ? ಜೈಕಾರದೊಂದಿಗೆ ಇವತ್ತಿನ ಸಂಡೇ ಕ್ಲಾಸನ್ನು ಸಂಪನ್ನಗೊಳಿಸೋಣ. ಇನ್ನು
33 Sundays are there to 1000 Sunday class. जय श्री गुरु महाराज जी की जय, जय श्री महामाई की जय, जय श्री स्वामी जी महाराज जी की जय. जय राम कृष्ण जय सर. राम कृष्ण सर. जय राम कृष्ण सर. जय राम कृष्ण सर. जय राम कृष्ण सर. राम कृष्ण सर. जय राम कृष्ण सर. जय राम कृष्ण. जय राम कृष्ण सर. 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 ಸ್ಟಾರ್ಟ್ ಮಾಡಿ. ಒಬ್ಬೊಬ್ರು ಒಂದೊಂದ್ಸಲಿ ಹಾಕಿ ಡೈಸ್, ಒಂದೊಂದು ರೌಂಡ್ ಒಬ್ಬೊಬ್ರು ಒಂದೊಂದ್ಸತಿ. ನೀನು ಹಾಕೋ, ಒಬ್ಬೊಬ್ರು ಒಂದೊಂದು ರೌಂಡ್ ಹಾಕ್ತಾ ಇರಿ ಡೈಸ್. ಓ ಯಾರಪ್ಪ ಏರ್ಬಿಟ್ರು? ಓ ಪೂಜೆ. ಪೂಜೆ ಮಾಡಿದ್ಲಾ? ನೆಕ್ಸ್ಟ್ ನಿಮ್ದೇನೋ ಟೀಮ್ ವೈಸ್ ಒಬ್ಬೊಬ್ರು ಹಾಕಿ, ಒಂದೊಂದ್ಸತಿಗೆ ಒಬ್ಬೊಬ್ರು. ಆ ಟೀಮಲ್ಲಿ ಒಬ್ಬೊಬ್ರು ಹಾಕ್ತಾ ಇರಿ. ಏ ಕೌಂಟ್ ಮಾಡ್ಕೊಳ, ಅಲ್ಲಿ ಎಷ್ಟು ತಾರೀಕು? ಇವಾಗ ಮೊದ್ಲಾಕಿದ್ಯಾ ನೀನಾ? ಇಲ್ಲ ಇಲ್ಲ ಅದಿಲ್ಲ, ಸುಮ್ಮನೆ ಒಂದೊಂದ್ಸತಿ ಆಗ್ತಾ ಇರ್ತದೆ ಅಷ್ಟೇ. ಓ ಓ ಓ ಟೀಮ್ ಜನ ಹೊರಟಿದ್ದಾರೆ. ಪಕ್ಕದಕ್ಕೆ ಅವ್ರ ಮೇಲೆ ಇಡ್ಬೇಡ, ಪಕ್ಕಕ್ಕಿದ್ರೆ ಅಗಸ್ತ್ಯನಾ? ಓ ಓಡ್ತಾ ಇದ್ದಾರೆ, ಓಡ್ತಾ ಇದ್ದಾರೆ, ಓಡ್ತಾ ಇದ್ದಾರೆ. ಅಗಸ್ತ್ಯ ಅಲ್ಲ, ಮೊನ್ನೆನೂ ಹಂಗೆಲ್ಲ ಫಾಸ್ಟ್ ಹೊಟ್ಟೋಗಿದ್ದಲ್ಲ ಅವನು.
ಶ್ರೀರಾಮಕೃಷ್ಣ. ಅಯ್ಯೋ ಅದಕ್ಕೆ ಬೇರೆಯವ್ರಿಗೆ ಅದ್ಬಿಟ್ಟು ಅಗಸ್ತ್ಯ ಫೋರ್. ವಿನ್ ಸೂಪರ್. ನೆಕ್ಸ್ಟ್ ಯಾರು ವಿನ್ ನೋಡೋಣ. ಸೂಪರ್ ಅಗಸ್ತ್ಯ ಟೀಮ್. ಈಗ ನಂಗೆ ಬೀಳುತ್ತೆ ರಿಫ್ಲೆಕ್ಷನ್. ಯಾರು ಮತ್ತೆ ನೀವು ಮ್ಯಾಲ್ ಬನ್ನಿ ಫಸ್ಟ್ ಆಮೇಲೆ ನಾಲ್ಕು ಕಾಲ್ ಇದೆ. ಅಲ್ಲಲ್ಲ ನಾಲ್ಕು ಸಾಕ್ಷಾತ್ಕಾರ ಆಗೋಗಿತ್ತು. ಭಗವಂತ ಸಿಕ್ಬಿಡಿ ಸಾಕ್ಷಾತ್ಕಾರ ಆಗೋಗ್ಬಿಟ್ಟಿದೆ. ಏನಾಯ್ತು? ಚಿಕ್ಕವರೆಲ್ಲ 3 ಜನ ಮನಸ್ಸು ಶುದ್ಧವಾಗಿದೆ. ಬೇಗ ಸಾಕ್ಷಾತ್ಕಾರ. ಎಷ್ಟು ಬೇಕು ನಿಮ್ಗೆ? 4 ಬೇಕು. 4 ಅವರು 30 ಬೇಕು. ಇಳಿದ್ರೆ ಏನೋ ಮತ್ತೆ ಇನ್ನೂ 2 ಬೀಳ್ಬೇಕು ವಾಪಸ್. ಈ ಕಡೆ ಗೊತ್ತಾಯ್ತು. ಈ ಸೈಡ್ ಹಾಕು. ಏ ಅದು ಉಲ್ಟಾ ಈ ಕಡೆ ಇಲ್ಲ ಈ ಕಡೆ. ನಾವು ಹತ್ಕೊಂಡು ಬರ್ತೀವಿ. ನೀವು ಬರ್ತಾ ಅರೆ, ಒಂದು ಬಿಟ್ಟಿಲ್ಲ. ಒಂದೊಂದೇ ಬೀಳ್ತಿದೆ ತುಂಬಾ ನಿನ್ಗೆಲ್ವಾ? ಅಯ್ಯೋ ಯಾವ್ದು ಕಾಂಚನನ?
ಬಿದ್ದಿದ್ರಿ ಎಲ್ಲರೂ ಸ್ವಲ್ಪ ಹತ್ತಿರಕ್ಕೆ ಬಿದ್ದಿದೆ, ತುಂಬ ದೂರ ಬಿದ್ದಿಲ್ಲ ಬಿಡ. ಸೊ ಲಾಸ್ಟ್ ಟೈಮ್ ನಂದು ಇಲ್ಲಿಂದ ಇಲ್ಲಿಗೆ ಬಂದಿದ್ದೆ ಆಮೇಲೆ ಫಸ್ಟ್ ಟೈಮ್ ಬಂದಿದ್ದೆ 6 ಮೀನ್ಸ್ ಬಂದ್ರೆ 84 ನಾವೇ ಲಾಸ್ಟ್ ಬರೋದು 5 ಎಲ್ಲರೂ ಸೇಫ್ ಆಗಿ 2 ಸೇಫ್ ಇಲ್ಲ ಒಂದಿದ್ರೆ ಒಂದಿನ ಮೇಲೆ ಇರೋದು ಒಂದು ಬಚಾವಾದ. 4 ಎಲ್ಲರೂ ಅದನ್ನು ಬಚಾವಾಗಿದ್ದೀರಾ. 6 ಇವಾಗ ಇರೋದು 2 ಅಣ್ಣ ಬಂಡಿ ಜಂಪಿಂಗ್ ನೆಕ್ಸ್ಟ್ ಬರೋ ಏನಾಗುತ್ತೋ ಅಷ್ಟೇ, ಎಷ್ಟಾಯ್ತೋ ಅಷ್ಟು. ಗುಡ್, ಅಷ್ಟೇ. ನೆಕ್ಸ್ಟ್ ನಾನು ಟ್ರೈ ಮಾಡ್ತೀನಿ. ಓಕೆನಾ?